ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಚಾರ್ಯ ಐಎಎಸ್. ಸೊ ಇವತ್ತಿನ ವಿಡಿಯೋದಲ್ಲಿ 2025 ಪಾಲಿಟಿ MCQಸನ್ನು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ. ಸೊ ಹಿಂದಿನ ವಿಡಿಯೋದಲ್ಲಿ ಕೆಲವು ಪಾಲಿಟಿ ರಿಲೇಟೆಡ್ MCQಸನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಅದರ ಮುಂದುವರಿದ ಭಾಗವನ್ನು ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಹಿಂದಿನ ತರಗತಿಯಲ್ಲಿ ನಾವು ಹಿಂದಿನ ಕ್ಲಾಸಲ್ಲಿ ಏನು ಅರೌಂಡ್ 8 ಕ್ವಶನ್ಸನ್ನು ಡಿಸ್ಕಸ್ ಮಾಡಿದ್ದೀವಿ. And that is how exactly aspirants need to focus on their PYQs. How exactly the UPSC is framing the question, or aspirants how exactly they need to focus on the upcoming exams. ಯಾವ ರೀತಿ ಫ್ರೇಮ್ವರ್ಕ್ ಮಾಡುತ್ತೆ UPSC, ಆ ಫ್ರೇಮ್ವರ್ಕನ್ನು ಅನಾಲಿಸಿಸ್ ಮಾಡುವಂಥದ್ದು ಹೇಗೆ ಅನ್ನುವಂಥ ಪ್ರಯತ್ನವನ್ನು ಈ ಸೀರೀಸ್ ಆಚಾರ್ಯ ಅಕಾಡೆಮಿಯು ನಿಮ್ಮ ಮುಂದೆ ತರ್ತಾ ಇದೆ. ಸೊ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ದ ನೆಕ್ಸ್ಟ್ ಕ್ವಶನ್. ದ ಕನ್ಸಿಡರ್ ದ ಫಾಲೋವಿಂಗ್ ಸಬ್ಜೆಕ್ಟ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಹಾಗೆ ನೋಡಿ, ಸಬ್ಜೆಕ್ಟ್ ಅಂತೇಳಿ ಬಂದ ತಕ್ಷಣ ಯೂಶಲಿ ಇಟ್ ವಿಲ್ ಬಿ ಅಂಡರ್ ದಿ 7th ಶೆಡ್ಯೂಲ್ ಅಂತ ನೋಡ್ತೇವೆ. ಸೊ ಒಂದು ಕಡೆ ಏನು 7ನೇ ಅನುಸೂಚಿಯಲ್ಲಿರುವಂಥ ಅಂಶಗಳ ಬಗ್ಗೆ ಹೇಳ್ತಾ ಇದೆ. ದ ಫಸ್ಟ್ ಥಿಂಗ್ ದ ಕ್ವಶನ್ ಏನು ಕೇಳ್ತಾ ಇದೆ, ದ ಲೀಸ್ಟ್ ಒನ್ ಯೂನಿಯನ್ ಲಿಸ್ಟ್ ಇನ್ ದ 7th ಶೆಡ್ಯೂಲ್ ಅಂತ ಕೇಳ್ತಾ ಇದೆ. ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ಅ ಸ್ಟೇಟ್, ಕಂಡೀಷನ್ಸ್ ಆಫ್ ದ ಗವರ್ನರ್ಸ್ ಆಫೀಸ್ ಅಂತ ಹೇಳ್ತಾ ಇದೆ. For a constitutional amendment with respect to which of the above ratification by the legislature of not less than half of the states required ಅಂತ ಹೇಳ್ತಾ ಇದೆ. ಕ್ವಶನ್ ಕೇಳ್ತಿರುವಂಥದ್ದು ವೆರಿ ಸಿಂಪಲ್ ಇದೆ, ಏನು ಬಹಳ ಲೆಂದಿ ಕ್ವಶನ್ ಹೌದು. ಬಟ್ ಕ್ವಶನ್ ಕೇಳುವಂಥದ್ದು ಏನು ಅಂತಂದರೆ, ಈ ಕೆಳಗಿನ ಯಾವ ಅಂಶಗಳಲ್ಲಿ ಆರ್ಟಿಕಲ್ 368ನೇ ವಿಧಿಗನುಸಾರವಾಗಿ ದ ಆರ್ಟಿಕಲ್ 368 ವಾಸ್ ರಿಲೇಟೆಡ್ ಟು ದ ಅಮೆಂಡ್ಮೆಂಟ್ಸ್ ಟು ದ ಕಾನ್ಸ್ಟಿಟ್ಯೂಷನ್. 368ನೇ ವಿಧಿ ಸಂವಿಧಾನದ 368ನೇ ವಿಧಿ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗಳ ಬಗ್ಗೆ ಹೇಳುತ್ತೆ. ಆ್ಯಂಡ್ ಕ್ವಶನ್ ಕೇಳುವಂಥದ್ದೇನಿಲ್ಲಿ ಗಮನಿಸಬಹುದು, ಇಲ್ಲಿ ದ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ವಿಚ್ ಆಫ್ ದ ಅಬೋವ್ ರಾಟಿಫಿಕೇಶನ್ ಬೈ ದ ಲೆಜಿಸ್ಲೇಚರ್ಸ್ ಆಫ್ ನಾಟ್ ಲೆಸ್ ದೆನ್ 1/2 ಆಫ್ ದ ಸ್ಟೇಟ್ಸ್ ಅಂತ ಹೇಳ್ತಾ ಇದ್ದಾನೆ, ಈಸ್ ರಿಕ್ವೈರ್ ಬಿಫೋರ್ ಪ್ರೆಸೆಂಟಿಂಗ್ ದ ಬಿಲ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ವಿಚ್ ಇಸ್ ನಥಿಂಗ್ ಬಟ್ ಏನಾಯ್ತು ಇವಾಗ, ದ ಥರ್ಡ್ ಕ್ಲಾಸ್ ಆಫ್ ದ ಆರ್ಟಿಕಲ್ 368, the special majority of the parliament, ಸಂಸತ್ತಿನ ವಿಶೇಷ ಬಹುಮತದೊಂದಿಗೆ ಪ್ಲಸ್ 1/2 ಆಫ್ ದ ಸ್ಟೇಟ್ ಅಂತ ಹೇಳ್ತಾ ಇದ್ದಾನೆ, ವಿಚ್ ಇಸ್ ನಥಿಂಗ್ ಬಟ್ ಮೋರ್ ದೆನ್ 50% ಆಫ್ ಸ್ಟೇಟ್ಸ್ ಅಪ್ರೂವಲ್. 50% ಹೆಚ್ಚಿನ ರಾಜ್ಯದ ಅನುಮೋದನೆಯೊಂದಿಗೆ ಈ ಮೇಲಿನ ಯಾವ ಅಂಶಗಳನ್ನು ತಿದ್ದುಪಡಿ ಮಾಡಲಾಗುತ್ತೆ ಅನ್ನುವಂಥದ್ದನ್ನು ಪ್ರಶ್ನೆಯಾಗಿ ಕೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ನೋಡಿ, ಇಲ್ಲಿ ದ ಫಸ್ಟ್ ಆಫ್ ಆಲ್ ದ 7th ಶೆಡ್ಯೂಲಲ್ಲಿ ಏನು ನೋಡ್ತೀವಿ ನಾವು, ಸಂವಿಧಾನದ ಈ 7ನೇ ಅನುಸೂಚಿಯಲ್ಲಿ ಇಟ್ ಈಸ್ ದ ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಯೂನಿಯನ್ ಸ್ಟೇಟ್ಸ್, ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಯೂನಿಯನ್ ಆ್ಯಂಡ್ ಸ್ಟೇಟ್ಸ್ ಅಂತ ನೋಡ್ತೇವೆ. ಆ್ಯಂಡ್ ವಿಚ್ ಇಟ್ ಸೆಲ್ಫ್ ಈಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 245. 245 ಮತ್ತು 46ನೇ ವಿಧಿಯಲ್ಲಿ ಈ ಡಿವಿಷನ್ ಆಫ್ ಪವರ್ಸ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಲಿಸ್ಟ್ ಬಗ್ಗೆ ಹೇಳಿದ್ದಾನೆ. ಸೊ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಅಧಿಕಾರವನ್ನು ಚಲಾಯಿಸುವಂಥ ಅಧಿಕಾರ ಯಾರಿಗಿದೆ, ರಚನೆ ಮಾಡುವಂಥ ಅಧಿಕಾರಗಳು ಯಾರಿಗಿದ್ದಾವೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ. ಸೊ ಅಗೇನ್ ನೋಡ್ರಿ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಹಾಗೂ ಸಮವರ್ತಿ ಪಟ್ಟಿ ಅಂತೇಳಿ ಇದರಲ್ಲಿ ನಾವು ನೋಡ್ತೇವೆ. ಅಂಡರ್ ದ 7th ಶೆಡ್ಯೂಲ್ ವಿಚ್ ಇಸ್ ಹ್ಯಾವಿಂಗ್ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆಸ್ ವೆಲ್ ಆಸ್ ದ ಕನ್ಕರೆಂಟ್ ಲಿಸ್ಟ್ ಅಂತ ನೋಡ್ತೇವೆ. ಕೇಂದ್ರ ಪಟ್ಟಿ ಕಾನೂನು ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರುತ್ತೆ, ರಾಜ್ಯ ಪಟ್ಟಿ ಕಾನೂನು ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇರುತ್ತೆ, ಆ್ಯಂಡ್ ಸಮವರ್ತಿ ಪಟ್ಟಿಯಲ್ಲಿ ಕಾನೂನು ಮಾಡುವಂಥ ಅಧಿಕಾರಗಳು ಕೇಂದ್ರ ಮತ್ತು ರಾಜ್ಯಗಳಿಗೆ ಇರುವಂಥದ್ದನ್ನು ನೋಡ್ತೇವೆ. ಆದರೆ ಈ ವಿಷಯಗಳಲ್ಲಿ, ಈ 7ನೇ ಅನುಸೂಚಿಯಲ್ಲಿರುವಂಥ ವಿಷಯಗಳಲ್ಲಿ ಯಾವುದೇ ರೀತಿಯಾದ ತಿದ್ದುಪಡಿಗಳನ್ನು ಮಾಡಬೇಕಾದರೆ ಅಲ್ಲಿ ವಿಶೇಷ ಬಹುಮತ, ಸಂಸತ್ತಿನ ವಿಶೇಷ ಬಹುಮತದೊಂದಿಗೆ 50%ಕ್ಕಿಂತ ಹೆಚ್ಚಿನ ರಾಜ್ಯಗಳ ಅನುಮೋದನೆಯನ್ನು ಪಡೆದುಕೊಳ್ಳಲೇಬೇಕು. ಎನಿ ಆಫ್ ದ ಲೀಸ್ಟ್ ಇನ್ ದ 7th ಶೆಡ್ಯೂಲ್, any of the lists in the 7th ಶೆಡ್ಯೂಲ್, 7ನೇ ಅನುಸೂಚಿಯಲ್ಲಿ ಯಾವುದೇ ವಿಷಯಗಳನ್ನು ಸಾಂವಿಧಾನಿಕ ತಿದ್ದುಪಡಿಗಳಾಗಿ ಮಾಡಬೇಕಾದರೆ ಅದಕ್ಕೆ ರಾಜ್ಯದ ಅನುಮೋದನೆಯು ಕಡ್ಡಾಯವಾಗಿ ಬೇಕಾಗುತ್ತದೆ. ಹಾಗಾಗಿ ಅದೇ ರೀತಿಯಲ್ಲಿ ಇನ್ನು ಯಾವ ವಿಷಯಗಳಿಗೆ ರಾಜ್ಯದ ಅನುಮೋದನೆ ಬೇಕಾಗುತ್ತದೆ, ಹಾಗೇನು ಈಗ ತಾನೇ ಹೇಳಿದೆನೋ, ಇಟ್ ಈಸ್ ಲೆಜಿಸ್ಲೇಟಿವ್ ಪವರ್ಸ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ಸ್, ಅದೇ ರೀತಿಯಲ್ಲಿ ಎಕ್ಸಿಕ್ಯೂಟಿವ್ ಪವರ್ಸ್ ಬಿಟ್ವೀನ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್, ಹಾಗೆಯೇ ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ಸ್, ಹಾಗೆಯೇ
ದ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ಸ್, ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಯಾವುದೇ ಹೊಸ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಭಾಗವಹಿಸಿದರೂ ಅದಕ್ಕೆ ರಾಜ್ಯದ ಅನುಮೋದನೆ ಬೇಕಾಗುತ್ತದೆ, ಅದಕ್ಕೆ ಸಾಂವಿಧಾನಿಕ ತಿದ್ದುಪಡಿಗಳು ಅವಶ್ಯಕ. ಆ್ಯಂಡ್ ದ ಆರ್ಟಿಕಲ್ 368 ಇಟ್ ಸೆಲ್ಫ್, 368ನೇ ವಿಧಿ ಅಗೇನ್ ಅದರಲ್ಲೇ ಬರುವಂಥದ್ದನ್ನು ನೋಡ್ತೇವೆ. ಸೊ ದೀಸ್ ಆರ್ ದ ಪ್ರಾವಿಷನ್ಸ್ ವೇರ್ ದ ಸ್ಟೇಟ್ ನೀಡ್ಸ್ ದ ಅಪ್ರೂವಲ್. ಕೇವಲ ಸಂಸತ್ತು ತಿದ್ದುಪಡಿ ಮಾಡಿದರೆ ಅಲ್ಲ, ಬದಲಾಗಿ ಸಂಸತ್ತು ವಿಶೇಷ ಬಹುಮತದಿಂದ ಜಾರಿಗೆ ತಂದ ನಂತರದಲ್ಲಿ ಇಟ್ ರಿಕ್ವೈರ್ಸ್ ದ ಸ್ಪೆಷಲ್ ಮೆಜಾರಿಟಿ ಆಫ್ ದ ಪಾರ್ಲಿಮೆಂಟ್ ಆ್ಯಂಡ್ ಆಸ್ ವೆಲ್ ಆಸ್ ಇಟ್ ರಿಕ್ವೈರ್ಸ್ ಮೋರ್ ದೆನ್ 50%. ಸೊ ಬಿ ಕೇರ್ಫುಲ್, ಮೋರ್ ದೆನ್ 50% ಆಫ್ ಸ್ಟೇಟ್ಸ್, ನಾಟ್ ದ ಯೂನಿಯನ್ ಟೆರಿಟರಿ. ನಿಮ್ಮನ್ನು ಕನ್ಫ್ಯೂಸ್ ಮಾಡಲಿಕ್ಕೆ ಅಲ್ಲಿ ಕೇಂದ್ರಾಡಳಿತ ಪ್ರದೇಶ ಅಂತ ಹಾಕಿರ್ತಾನೆ, ಅದು ಅಲ್ಲ. 50%ಕ್ಕಿಂತ ಹೆಚ್ಚಿನ ರಾಜ್ಯಗಳ ಅನುಮೋದನೆ. ಸೊ ಹಾಫ್ ಆಫ್ ದ ಸ್ಟೇಟ್ಸ್ ಅಂತ ನೋಡ್ತಾ ಇದ್ದಾನೆ. ಆ್ಯಂಡ್ ದೀಸ್ ಸ್ಟೇಟ್ಸ್ ನೀಡ್ ಟು ಗಿವ್ ದೇರ್ ಅಪ್ರೂವಲ್ ಬೈ ದ ಸಿಂಪಲ್ ಮೆಜಾರಿಟಿ. ಸೊ ರಾಜ್ಯದ ಶಾಸಕಾಂಗದಿಂದ ಸರಳ ಬಹುಮತ ಬೇಕು ಅಂತ ಹೇಳ್ತೀವಿ, ಕೇಂದ್ರದಿಂದ ಮೀನ್ಸ್ ಸಂಸತ್ತಿನಿಂದ ವಿಶೇಷ ಬಹುಮತ ಬೇಕು, ಆ್ಯಂಡ್ ರಾಜ್ಯ ಸರ್ಕಾರಗಳಿಂದ ಸರಳ ಬಹುಮತದಿಂದ 50%ಕ್ಕಿಂತ ಹೆಚ್ಚಿನ ರಾಜ್ಯಗಳು ಒಪ್ಪಿಗೆಯನ್ನು ಕೊಟ್ಟರೆ ಮಾತ್ರ ಏನಾಗುತ್ತೆ, ಅದು ಸಾಂವಿಧಾನಿಕ ತಿದ್ದುಪಡಿ ಆಗತ್ತೆ. ಸೊ ಹಾಗಿದ್ದಾಗ ದ ಲೀಸ್ಟ್ ಒನ್, ಯೂನಿಯನ್ ಲಿಸ್ಟ್ ಯಾವುದೇ 7ನೇ ಅನುಸೂಚಿಯಲ್ಲಿರುವಂಥ ಯಾವುದೇ ವಿಷಯಗಳು, ಸೊ ಅಬ್ಸಲ್ಯೂಟ್ಲಿ ಕರೆಕ್ಟ್ ಇದೆ ಫಸ್ಟ್ ಆಪ್ಷನ್. ಸೆಕೆಂಡ್, ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಪವರ್ಸ್ ಹೇಳಿದೆ, ಎಕ್ಸ್ಟೆಂಟ್ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಪವರ್ಸ್ ಆಫ್ ದ ಸ್ಟೇಟ್ಸ್ ಈಸ್ ಅಬ್ಸಲ್ಯೂಟ್ಲಿ ಅಗೇನ್ ಏನು ಅಂಡರ್ ದಿ ಆರ್ಟಿಕಲ್ 368. ಕಂಡೀಷನ್ಸ್ ಆಫ್ ದ ಗವರ್ನರ್ಸ್ ಆಫೀಸ್ ಅಗೇನ್ ನೋಡಿ, ಇಲ್ಲಿ ರಾಜ್ಯಪಾಲರ ಕಚೇರಿಯ ಷರತ್ತುಗಳು ಅಂತ ಹೇಳ್ತಾನೆ, ವಿಚ್ ಇಸ್ ನಾಟ್ ಕವರ್ಡ್ ಅಂಡರ್ ದಿಸ್ ಅಮೆಂಡ್ಮೆಂಟ್. ಇದಕ್ಕೆ ಯಾವುದೇ ರೀತಿಯಾದ ಸಾಂವಿಧಾನಿಕ ಅಂಶಗಳು ಇಲ್ಲ, ಹಾಗಾಗಿ ಥರ್ಡ್ ಆಪ್ಷನ್ ಈಸ್ ರಾಂಗ್ ಆಗುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಏನಾಗುತ್ತೆ ನಮ್ಗೆ ಇವಾಗ, ಎ ಆಪ್ಷನ್ 1 and 2 ಓನ್ಲಿ ಕರೆಕ್ಟ್ ಅಂತ ನೋಡ್ತೇವೆ. ಸೊ ದೀಸ್ ಆರ್ ದ ಪ್ರಾವಿಷನ್ಸ್ ಆಫ್ ಆರ್ಟಿಕಲ್ 368 ವೇರ್ it requires parliamentary approval through the special majority as well as states approval with the simple majority, that too more than 50% ಅಂತ ನೋಡ್ತೇವೆ. Hope this question was clear. The next one, the 10th question. With reference to the Indian polity, consider the following statements. ಸೊ ಇಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ಆ್ಯಂಡ್ ಇದರಲ್ಲಿ ಮುಖ್ಯವಾಗಿ ಕೇಳ್ತಿರುವಂಥದ್ದು ಅದನ್ನೇ. ಸೊ ಆಸ್ಪಿರೆಂಟ್ಸ್ಗಳು ಮೊದಲಿಗೆ ಯಾವುದು ಸ್ಟೇಟ್ಮೆಂಟ್ ಕರೆಕ್ಟಾ ಅಥವಾ ಯಾವ ಸ್ಟೇಟ್ಮೆಂಟ್ ರಾಂಗಾ ಅನ್ನುವಂಥದ್ದನ್ನು ಕೇಳ್ತಿದ್ದಾನೆ. ಸೊ ಕ್ವಶನ್ ಪೇಪರಲ್ಲಿ ಕರೆಕ್ಟ್ ಕೇಳ್ತಿದ್ದಾನ, ರಾಂಗ್ ಕೇಳ್ತಿದ್ದಾನೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್. ಸೊ ಆನ್ ದ ಬೇಸಿಸ್ ಆಫ್ ದೋಸ್ ಆಸ್ಪೆಕ್ಟ್ಸ್ ಅಗೇನ್ ವಿ ನೀಡ್ ಟು ಡೀಲ್ ವಿತ್ ದ ಕ್ವಶನ್. ಸೊ ಇದರಲ್ಲಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ ವಿತ್ ರೆಸ್ಪೆಕ್ಟ್ ಟು ದ ಇಂಡಿಯನ್ ಪಾಲಿಟಿ, ಭಾರತದ ರಾಜಕೀಯ ವ್ಯವಸ್ಥೆಗೆ ಅನುಸಾರವಾಗಿ ಕೆಲವು ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಸೊ ಇದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ಸೊ ಅಗೇನ್ ನೋಡ್ರಿ, ವಿ ವಿಲ್ ಡೀಲ್ ವಿತ್ ದ ಕ್ವಶನ್ಸ್. The governor of a state is not answerable to any court for the exercise and performance of the powers and duties of his or her office ಅಂತ ಹೇಳ್ತಾ ಇದ್ದಾನೆ. ಅಬ್ಸಲ್ಯೂಟ್ಲಿ ಕರೆಕ್ಟ್. ವೈ? ಬಿಕಾಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 361 ನಲ್ಲಿ 361ನೇ ವಿಧಿಗೆ ಅನುಸಾರವಾಗಿ there are certain special immunities for governor as well as president. ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಕೆಲವು ವಿಶೇಷ ವಿನಾಯಿತಿಗಳನ್ನು ನೀಡಿರುವಂಥದ್ದನ್ನು ನೋಡ್ತೀವಿ. ಯಾವ ವಿನಾಯಿತಿಗಳು ಅವು? ದ ಫಸ್ಟ್ ಒನ್ ನೋಡ್ರಿ, ದೇ ಆರ್ ನಾಟ್ ಆನ್ಸರೇಬಲ್ ಟು ದ ಕೋರ್ಟ್ಸ್. ದೇ ಆರ್ ನಾಟ್ ಎಟ್ ಆಲ್ ಆನ್ಸರೇಬಲ್ ಟು ದ ಕೋರ್ಟ್ಸ್. ಯಾವುದೇ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಏನು ನಿರ್ವಹಣೆಯನ್ನು ಹೊಂದಿರುವ ಹಾಗಿಲ್ಲ. ನೆಕ್ಸ್ಟ್, it can't be questioned by the judiciary, so which is nothing but for the criminal offenses, criminal proceedings. It can't be deal with criminal proceedings for the governor and presidents. ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳಿಗೆ ನ್ಯಾಯಾಲಯದಲ್ಲಿ ಅವರಿಗೆ ಹಾಜರುಪಡಿಸುವ ಹಾಗಿಲ್ಲ. ಅದೇ ರೀತಿಯಲ್ಲಿ ದೇ ಕಾಂಟ್ ಬಿ ಪನಿಷ್ಡ್ ಡ್ಯೂರಿಂಗ್ ದೇರ್ ಪೀರಿಯಡ್. ಅವರಿಗೆ ತಮ್ಮ ಅಧಿಕಾರಾವಧಿಯಲ್ಲಿ ಇರುವವರೆಗೆ ಯಾವುದೇ ರೀತಿಯಲ್ಲಿ ಏನು ಶಿಕ್ಷೆಯನ್ನು ಕೊಡುವ ಅಧಿಕಾರಗಳು ನ್ಯಾಯಾಲಯಕ್ಕೆ ಇರುವುದಿಲ್ಲ. ಯಾಕಂದರೆ ದೋಸ್ ಆರ್ ದ ಸುಪ್ರೀಂ ಅಥಾರಿಟಿ ಆಫ್ ದ ಕಂಟ್ರಿ ಆಸ್ ವೆಲ್ ಆಸ್ ದ ಸ್ಟೇಟ್. ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿ ಹಾಗೂ ರಾಜ್ಯದ ಮೊದಲ ಪ್ರಜೆ ಗವರ್ನರ್ ಆಗಿರ್ತಾರೆ. ಹಾಗಾಗಿನೇ ಯಾವುದೇ ಸಂದರ್ಭದಲ್ಲಿ ಅವರಿಗೆ ಏನಾದರೂ ಶಿಕ್ಷೆಯನ್ನು ಕೊಟ್ಟರೆ ಏನಾಗುತ್ತೆ, ಅದು ದೇಶದ ಏನು ಭದ್ರತೆಗೆ ಧಕ್ಕೆ ಆಗಬಹುದು ಅನ್ನುವಂಥ ಕಾರಣಕ್ಕೆ ಯಾವುದೇ ಸಂದರ್ಭದಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ. ಆ್ಯಂಡ್ ಫೈನಲಿ
ಇಟ್ ಕಾಂಟ್ ಹ್ಯಾವ್ ದ ಸಿವಿಲಿಯನ್ ಪ್ರೊಸೀಡಿಂಗ್ಸ್, ಯಾವುದೇ ರೀತಿಯಲ್ಲಿ ನಾಗರಿಕ ಮೊಕದ್ದಮೆಗಳಿಗೂ ಸಹ ಶಿಕ್ಷೆಯನ್ನು ಕೊಡುವ ಹಾಗಿಲ್ಲ. ಬಟ್ 2 months ಪ್ರಿಯರ್ ಆಗಿ ಅವರಿಗೆ ನೋಟಿಸನ್ನು ಕೊಡಬಹುದು. 2 ತಿಂಗಳ ಮುಂಚಿತವಾಗಿ ಅವರಿಗೆ ಏನು ನೋಟಿಸನ್ನು ಕೊಡಬೇಕು ಫಾರ್ ದ ಸಿವಿಲಿಯನ್ ಕೇಸಸ್ ಅಂತ ನೋಡ್ತೀವಿ. ನಾಗರಿಕ ಮೊಕದ್ದಮೆಗಳಿಗೆ 2 ತಿಂಗಳ ಮುಂಚಿತವಾಗಿ ನ್ಯಾಯಾಲಯದಿಂದ ಅವರಿಗೆ ಅಧಿಸೂಚನೆಯನ್ನು ಕೊಡಬೇಕಾಗುತ್ತದೆ. ಸೊ ದೀಸ್ ಆರ್ ದ ಪ್ರಾವಿಷನ್ಸ್ ಆಫ್ ಸ್ಪೆಷಲ್ ಇಮ್ಯುನಿಟೀಸ್ ಗಿವನ್ ಫಾರ್ ಬೋತ್ ಪ್ರೆಸಿಡೆಂಟ್ ಆಸ್ ವೆಲ್ ಆಸ್ ದ ಗವರ್ನರ್. ಇದು ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ ಬಿಟ್ಟರೆ ಸಂವಿಧಾನದಲ್ಲಿ ಯಾರಿಗೂ ಈ ರೀತಿಯಾದ ವಿಶೇಷ ವಿನಾಯಿತಿಗಳನ್ನು ನೀಡುವುದಿಲ್ಲ. ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇದೆ. ಸೆಕೆಂಡ್, ನೋ ಕ್ರಿಮಿನಲ್ ಪ್ರೊಸೀಡಿಂಗ್ ಶಾಲ್ ಬಿ ಇನ್ಸ್ಟಿಟ್ಯೂಟೆಡ್ ಆರ್ ಕಂಟಿನ್ಯೂಡ್ ಅಗೇನ್ಸ್ಟ್ ದ ಗವರ್ನರ್ ಡ್ಯೂರಿಂಗ್ ಹಿಸ್ ಆರ್ ಹರ್ ಟರ್ಮ್ ಆಫ್ ಆಫೀಸ್. ಸೊ ಈಗ ತಾನೇ ಹೇಳಿದ್ದೀವಿ, ಯಾವುದೇ ರೀತಿಯಲ್ಲಿ ಅವರಿಗೆ ಕ್ರಿಮಿನಲ್ ಮೊಕದ್ದಮೆಗಳಿಗೆ ಯಾವುದೇ ಸಂದರ್ಭದಲ್ಲಿ ಅವರಿಗೆ ನೋಟಿಸನ್ನು ಕೊಡುವ ಹಾಗಿಲ್ಲ. ನೆಕ್ಸ್ಟ್, ಮೆಂಬರ್ಸ್ ಆಫ್ ಅ ಸ್ಟೇಟ್ ಲೆಜಿಸ್ಲೇಚರ್ ಆರ್ ನಾಟ್ ಲಯಬಲ್ ಟು ಎನಿ ಪ್ರೊಸೀಡಿಂಗ್ಸ್ ಇನ್ ಎನಿ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ಎನಿಥಿಂಗ್ ಸೆಡ್ ವಿತ್ ಇನ್ ದ ಹೌಸ್. ಆ್ಯಂಡ್ ಇದು ಸಹ ಕರೆಕ್ಟ್ ಇದೆ. ವೈ? ಬಿಕಾಸ್ ಸದಸ್ಯರುಗಳಿಗೆ ಕೆಲವು ವಿಶೇಷ ಪ್ರಾಧಾನ್ಯತೆಗಳನ್ನು ಕೊಟ್ಟಿದ್ದಾನೆ. ನ್ಯಾಯಾಲಯದ ಮುಂದೆ ಅಲ್ಲ, ಬದಲಾಗಿ ಎಸ್ಪೆಷಲಿ ಏನಾಗುತ್ತೆ, ಇನ್ ದ ಆರ್ಟಿಕಲ್ ನಂಬರ್ 105 ಆ್ಯಂಡ್ 194 ಅಧೀನದಲ್ಲಿ ಸಂವಿಧಾನದ 105 ಮತ್ತು 194ನೇ ವಿಧಿಗೆ ಅನುಸಾರವಾಗಿ MP ಮತ್ತು MLAಗಳಿಗೆ ವಿಶೇಷ ಸವಲತ್ತುಗಳನ್ನು ಕೊಟ್ಟಿರುವಂಥದ್ದನ್ನು ನೋಡ್ತೀವಿ. ದ MPs ಆ್ಯಂಡ್ MLAs they are having the special provisions under the article 105 and 194. ಆ್ಯಂಡ್ ಸದನದ ಒಳಗಡೆ ಅವರು ಏನೇ ಮಾಡಿದರೂ ಸಹ ಯಾವುದೇ ರೀತಿಯಾದ ಶಿಕ್ಷೆಯನ್ನು ಕೊಡುವ ಅಧಿಕಾರಗಳು ಅವರಿಗಿರಲ್ಲ. ಒಂದು ವೇಳೆ ಆ ರೀತಿ ಆದರೆ ಅಲ್ಲಿಯ ಸಂಸತ್ತಿನ ಕಾರ್ಯನಿರ್ವಹಣಾ ನಿಯಮಾವಳಿಗೆ ಅನುಸಾರವಾಗಿ ಅವರಿಗೆ ಸ್ಪೀಕರ್ ಅವರು ಡಿಸ್ಕ್ವಾಲಿಫೈ ಮಾಡ್ಬೋದು, ಅನರ್ಹಗೊಳಿಸಬಹುದೇ ವಿನಃ ನ್ಯಾಯಾಲಯದ ಮುಂದೆ ಯಾರಿಗೂ ಸಹ ಹಾಜರು ಮಾಡುವ ಹಾಗಿಲ್ಲ. ಆ್ಯಂಡ್ ಎಸ್ಪೆಷಲಿ ವಿತ್ ಸದನದ ಒಳಗಡೆ ಅವರು ಏನೇ ಮಾಡಿದರೂ ಸಹ ನ್ಯಾಯಾಲಯ ಅದಕ್ಕೆ ವಿಮರ್ಶೆ ಮಾಡುವಂಥ ಅಧಿಕಾರಗಳಿಲ್ಲ. ಒಂದು ವೇಳೆ ವಿಮರ್ಶೆ ಮಾಡಿದರೆ ಅದು ಸಾಂವಿಧಾನಿಕ ಧಕ್ಕೆ ಆಗುತ್ತದೆ ಎಂಬ ಕಾರಣಕ್ಕಾಗಿ ಅದನ್ನು ವಿಮರ್ಶೆ ಮಾಡುವಂಥ ಅಧಿಕಾರಗಳು ಇರುವುದಿಲ್ಲ. ಸೊ ಹೋಪ್ ಇದು ಕ್ಲಿಯರ್ ಇದೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ದ ಥರ್ಡ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್. ಸೊ ಹಾಗಿದ್ದಾಗ ಏನಾಯ್ತು, ಇಲ್ಲಿ ಆಲ್ ದ 3 ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಆಗುತ್ತೆ. ಕೊಟ್ಟಿರುವಂಥ 3 ಹೇಳಿಕೆಗಳು ಸರಿ ಅಂತ ಹೇಳ್ತೀವಿ. ಸೊ ಹಾಗಾಗಿ ದ ಆಪ್ಷನ್ ಏನಾಗುತ್ತೆ ನಮಗೆ ಇಲ್ಲಿ ಡಿ, ಆಲ್ ದ 3 ಆಪ್ಷನ್ಸ್ ಆರ್ ಕರೆಕ್ಟ್. ಸೊ ಹೋಪ್ ದ 10th ಕ್ವಶನ್ ಈಸ್ ಆಲ್ಸೋ ಕ್ಲಿಯರ್ ಅಂತೇಳಿ ಅನ್ಕೊಳ್ತೀನಿ. ದ ನೆಕ್ಸ್ಟ್ ಒನ್, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್ ನಂಬರ್ 11. ಅಗೇನ್ ನೋಡ್ರಿ, 11ನೇ ಕ್ವಶನ್ ಕೇಳಿರುವಂಥದ್ದೇನು. ಸೊ ಅಗೇನ್ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್. ನೀವು ಮಾಡಬೇಕಾಗಿರುವಂಥದ್ದೇನೆಂದರೆ UPSC ಯಾವ ರೀತಿಯಾದ ಕ್ವಶನ್ಸನ್ನು ಫ್ರೇಮ್ವರ್ಕ್ ಮಾಡ್ತಾ ಇದೆ. ಯಾಕಂದರೆ ಸಿಲೆಬಸ್ ಸೇಮ್ ಇದೆ, ನಮಗೆ ಸಿಲೆಬಸ್ ಯಾವುದಕ್ಕೂ ಚೇಂಜ್ ಆಗಲ್ಲ. ಇನ್ನು 10 ವರ್ಷ ಬಿಟ್ಟಾದ್ರೂ ಪಾಲಿಟಿ ರಿಮೇನ್ಸ್ ದ ಸೇಮ್. ಬಟ್ ದ UPSC ಯಾವ ರೀತಿ ಫ್ರೇಮ್ವರ್ಕ್ ಮಾಡ್ತಾ ಇದೆ ಕ್ವಶನ್ಸನ್ನು, ಹೌ ಎಕ್ಸಾಕ್ಟ್ಲಿ UPSC ಇಸ್ ಫ್ರೇಮಿಂಗ್ ದ ಕ್ವಶನ್ಸ್ ಆ್ಯಂಡ್ ಹೌ ಆಸ್ಪಿರೆಂಟ್ಸ್, ಹೌ ಯು ನೀಡ್ ಟು ಅನಲೈಸ್ ದ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದರ ಪ್ರಯತ್ನವನ್ನೇ ನಾವಿಲ್ಲಿ ಮಾಡ್ತಾ ಇರುವಂಥದ್ದು. ಸೊ ಅದನ್ನು ನೀವು ಗಮನದಲ್ಲಿಟ್ಕೊಂಡು ಅನಾಲಿಸಿಸ್ ಮಾಡೋದನ್ನು ಕಲೀರಿ. ಒಮ್ಮೆ ನೀವು UPSC ಕ್ವಶನ್ ಪೇಪರ್ಸನ್ನು ಅನಾಲಿಸಿಸ್ ಮಾಡುವಂಥದ್ದು ಗೊತ್ತಾದರೆ ಡೀಲಿಂಗ್ ವಿತ್ UPSC ಕ್ವಶನ್ಸ್ ಆರ್ ವೆರಿ ಸಿಂಪಲ್ ಆ್ಯಂಡ್ ಯು ಕ್ಯಾನ್ ಈಸಿಲಿ ಗೆಟ್ ಇನ್ ಟು ದ ಎಕ್ಸಾಮ್. ಸೊ ಹಾಗಾಗಿನೇ ಬಿ ಕೇರ್ಫುಲ್ ಅಬೌಟ್ ದ ಅನಾಲಿಸಿಸ್ ಪಾರ್ಟ್. ಸೊ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಗಾರ್ಡ್ ಟು ದ ಪಾರ್ಡನಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ಇಲ್ಲಿ ರಾಷ್ಟ್ರಪತಿಯವರ ಕ್ಷಮಾದಾನದ ಅಧಿಕಾರಗಳ ಬಗ್ಗೆ ಹೇಳಿರುವಂಥದ್ದನ್ನು ನೋಡ್ತೀವಿ. ಸೊ ಹಾಗಿದ್ದಾಗ ರಾಷ್ಟ್ರಪತಿಯವರ ಕ್ಷಮಾದಾನದ ಅಧಿಕಾರಗಳು ಇಲ್ಲಿ ಮುಖ್ಯವಾಗಿ ಕೇಳಿರುವಂಥದ್ದೇನು, ವಿಚ್ ಆಫ್ ದ ಸ್ಟೇಟ್ಮೆಂಟ್ ಗಿವನ್ ಅಬೋ ಆರ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾನೆ. ಸೊ ರಾಷ್ಟ್ರಪತಿಯವರ ಕ್ಷಮಾದಾನ ಅಧಿಕಾರಗಳಿಗೆ ಅನುಸಾರವಾಗಿ ಯಾವುದು ಸರಿ ಅಂತ ಹೇಳ್ತಾ ಇದ್ದಾನೆ. ಸೊ ರಾಷ್ಟ್ರಪತಿಯವರ ಕ್ಷಮಾದಾನದ ಅಧಿಕಾರಗಳನ್ನು ಸಂವಿಧಾನದ 72ನೇ ವಿಧಿಯಲ್ಲಿ ಹೇಳಿರುವಂಥದ್ದನ್ನು ನೋಡ್ತೀವಿ. The Article 72 deals with the pardoning powers of the President and the pardoning powers of the Governor is under Article 161. 161ನೇ ವಿಧಿಯಲ್ಲಿ ರಾಜ್ಯಪಾಲರ ಕ್ಷಮಾದಾನ ಅಧಿಕಾರಗಳನ್ನು ನೀಡಿರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಮುಖ್ಯವಾಗಿ ಏನು ಹೇಳುತ್ತೆ ಇದು, these are again the President and Governor, they are having 5 kinds of pardoning powers. First one is pardon to the death sentence. ಮರಣದಂಡನೆಗಳಿಗೂ ಕ್ಷಮಾದಾನ ನೀಡುವಂಥ ಅಧಿಕಾರಗಳು. ಸೊ ಬಿ ಕೇರ್ಫುಲ್ ಆಸ್ ಫ್ರೆಂಡ್ಸ್, ಇಲ್ಲಿ ರಾಷ್ಟ್ರಪತಿಯವರಿಗೆ ಎಕ್ಸ್ಕ್ಲೂಸಿವ್ ಅಧಿಕಾರ ಇದೆ. ಕೇವಲ ರಾಷ್ಟ್ರಪತಿಗೆ ಮರಣದಂಡನೆಗೂ ಸಹ ಕ್ಷಮಾದಾನ ನೀಡುವಂಥ ಅಧಿಕಾರ ಇದೆ. ಆದರೆ ರಾಜ್ಯಪಾಲರಿಗೆ ಕ್ಷಮಾದಾನ ನೀಡುವಂಥ ಅಧಿಕಾರ ಇಲ್ಲ, ಬದಲಾಗಿ ಮರಣದಂಡನೆಯನ್ನು ಮುಂದೂಡುವ ಅಧಿಕಾರ ಇದೆ. ಸೊ ದಟ್ ವಾಸ್ ಅ ಮೇಜರ್ ಡಿಫ್ರೆನ್ಸ್ ಅಂತ ನೋಡ್ತೇವೆ. ಆ್ಯಂಡ್ ಸೆಕೆಂಡ್ ಒನ್,
ರಾಷ್ಟ್ರಪತಿಯವರು ಮಾರ್ಷಲ್ ಕಾನೂನುಗಳ ಮರಣದಂಡನೆಯನ್ನು ಸಹ ಕ್ಷಮಾದಾನ ನೀಡಬಹುದು. ಆದರೆ ರಾಜ್ಯಪಾಲರು ಮಾರ್ಷಲ್ ಕಾನೂನುಗಳನ್ನ ಅಥವಾ ಏನೋ ಸೇನಾ ನಿಯಮಾವಳಿಗಳಿಗೆ ಅನುಸಾರವಾಗಿರುವಂತ ಸೇನೆ ಕೋರ್ಟ್ ಅಂತ ಹೇಳ್ತೀವಿ ನಾವು, ಮಾರ್ಷಲ್ ಕೋರ್ಟ್ ಅಂತ ಕರಿತೀವಿ, ಅದಕ್ಕೆ ರಾಜ್ಯಪಾಲರಿಗೆ ಅಧಿಕಾರ ಇರಲ್ಲ, ಕೇವಲ ರಾಷ್ಟ್ರಪತಿಗೆ ಇರುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್, ಸೊ ಪಾರ್ಡನ್ ಆದ್ಮೇಲೆ ಕಮ್ಯುಟೇಷನ್ ಅಂತ ಕರಿತೀವಿ. ದ ಸೆಕೆಂಡ್ ಪವರ್ ಈಸ್ ಕಮ್ಯುಟೇಷನ್. ಸೊ ಕಮ್ಯುಟೇಷನ್ ಅಂದ್ರೆ ಏನಿಲ್ಲ, ಶಿಕ್ಷೆಯ ಏನು ಕಠಿಣ ಸ್ವರೂಪದ ಶಿಕ್ಷೆಯನ್ನ ಸರಳ ರೂಪಕ್ಕೆ ತರುವಂತದ್ದು ಅಂತೇಳಿ, ಅಥವಾ ಶಿಕ್ಷೆಯ ಸ್ವರೂಪವನ್ನು ಬದಲಾವಣೆ ಮಾಡುವಂತದ್ದು ಅಂತ ಹೇಳ್ತೀವಿ. ಇಟ್ ಈಸ್ ಚೇಂಜಿಂಗ್ ದ ನೇಚರ್ ಆಫ್ ದ ಪನಿಷ್ಮೆಂಟ್ ವಿತೌಟ್ ರೆಡ್ಯೂಸಿಂಗ್ ದ ಟೆನ್ಯೂರ್ ಅಂತ ನೋಡ್ತೇವೆ. ಇಲ್ಲಿ ಕಮ್ಯುಟೇಷನ್ ಅಂದ್ರೆ ಶಿಕ್ಷೆಯ ಸ್ವರೂಪವನ್ನು ಕಡಿಮೆ ಮಾಡುವಂಥದ್ದು, ಕಠಿಣ ರೂಪದ ಶಿಕ್ಷೆಯಿಂದ ಸರಳ ರೂಪದ ಶಿಕ್ಷೆಗೆ ಕೊಡುವಂಥದ್ದು. ಆದರೆ ಅವರ ಶಿಕ್ಷೆಯ ಪ್ರಮಾಣ ಅಷ್ಟೇ ಇರುತ್ತೆ. ಬೈ ಹ್ಯಾವಿಂಗ್ ದ ಸೇಮ್ tenure of the punishment, it was reducing the change of the nature of the punishment. That is the commutation. Third one is remission. So remission is exactly vice versa to the commutation. So remission alli enagutte, it will reduce the tenure of the punishment. ಶಿಕ್ಷೆಯ ಪ್ರಮಾಣವನ್ನು ಅವಧಿಯನ್ನು ಕಡಿಮೆ ಮಾಡುತ್ತದೆ, ಆದರೆ ಶಿಕ್ಷೆಯ ಸ್ವರೂಪವನ್ನಲ್ಲ. ಇಟ್ ಈಸ್ ಎಕ್ಸಾಕ್ಟ್ಲಿ ವೈಸ್ ವರ್ಸಾ ಟು ದ ಕಮ್ಯುಟೇಷನ್ ಅಂತ ನೋಡ್ತೀವಿ. ಇಟ್ ವಿಲ್ ರೆಡ್ಯೂಸ್ ದ ಟೆನ್ಯೂರ್ ಫ್ರಮ್ 10 years ಇರುವಂಥ ಶಿಕ್ಷೆಯನ್ನು ಇಟ್ ವಿಲ್ ರೆಡ್ಯೂಸ್ ಬೈ 5 years. ಸೊ 10 ವರ್ಷದಿಂದ 5 ವರ್ಷಕ್ಕೆ ಕಡಿಮೆ ಮಾಡುವಂಥದ್ದು, ಅಥವಾ 7 ವರ್ಷದಿಂದ 4 ವರ್ಷಕ್ಕೆ ಕಡಿಮೆ ಮಾಡುವಂಥದ್ದು, ಆದರೆ ಶಿಕ್ಷೆಯ ಸ್ವರೂಪ ಒಂದೇ ಆಗಿರುತ್ತೆ. ಕ್ಲಿಯರ್ ಇದೆನಾ? ಬೈ ಹ್ಯಾವಿಂಗ್ ದ ಸೇಮ್ ನೇಚರ್ ಆಫ್ ದ ಪನಿಷ್ಮೆಂಟ್ ಇಟ್ ವಿಲ್ ರೆಡ್ಯೂಸ್ ದ ಟೆನ್ಯೂರ್. ಸೆಕೆಂಡ್ ಒನ್ ಈಸ್ ರೆಸ್ಪೈಟ್. ಸೊ ರೆಸ್ಪೈಟ್ ಅಂದರೆ ಇಟ್ ವಾಸ್ ರೆಡ್ಯೂಸಿಂಗ್ ದ ಸೆಂಟೆನ್ಸಸ್ ಡ್ಯೂರಿಂಗ್ ದ ಸ್ಪೆಷಲ್ ಕೇಸಸ್, ಸ್ಪೆಷಲ್ ಇನ್ಸ್ಟೆನ್ಸಸ್ ಅಂತ ನೋಡ್ತೀವಿ. ವಿಶೇಷ ಸಂದರ್ಭಗಳಲ್ಲಿ ಅವರ ಶಿಕ್ಷೆಯ ಪ್ರಮಾಣವನ್ನು ಕಡಿಮೆಗೊಳಿಸುವಂಥದ್ದು, ಲೈಕ್ ಫಿಸಿಕಲ್ ಹ್ಯಾಂಡಿಕ್ಯಾಪ್ಸ್ ಅಂತ ನೋಡ್ತೀವಿ, ಆರ್ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಅಂತ ಕರಿತೀವಿ, ವೇರ್ ದೇ ವಿಲ್ ಗೆಟ್ ಸರ್ಟನ್ ಫೆಸಿಲಿಟೀಸ್. ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ರಿಪ್ರೀವ್. ಇಟ್ ಈಸ್ ಟೆಂಪರರಿ ಸ್ಟೇ ಆನ್ ದ ಪನಿಷ್ಮೆಂಟ್ ಅಂತ ನೋಡ್ತೀವಿ. ತಾತ್ಕಾಲಿಕವಾಗಿ ಅದನ್ನು ತಡೆ ಹಿಡಿಯುವಂಥದ್ದು, ತಾತ್ಕಾಲಿಕವಾಗಿ ಶಿಕ್ಷೆಯನ್ನು ತಡೆಯುವಂಥದ್ದನ್ನೇ ರಿಪ್ರೈವ್ ಅಂತ ಕರಿತೀವಿ. ಸೊ ಬಿ ಕೇರ್ಫುಲ್ ಆಸ್ಪಿರೆಂಟ್ಸ್. ಇಲ್ಲಿ ಈ 4 ಅಧಿಕಾರಗಳು ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗೆ ಸೇಮ್ ಇದಾವೆ. ಆದರೆ ಮರಣದಂಡನೆಯ ವಿಚಾರಗಳು ಬಂದಾಗ ಅತಿ ಹೆಚ್ಚಿನ ಅಧಿಕಾರವನ್ನು ಹೊಂದಿದ್ದು ರಾಷ್ಟ್ರಪತಿ. ರಾಷ್ಟ್ರಪತಿ ಮರಣದಂಡನೆಗಳನ್ನು ಕ್ಷಮೆ ನೀಡಬಹುದು, ಆದರೆ ರಾಜ್ಯಪಾಲರು ನೀಡಲಿಕ್ಕೆ ಬರಲ್ಲ. ಎರಡನೇದು ಮಾರ್ಷಲ್ ಕಾನೂನುಗಳಿಗೂ ರಾಷ್ಟ್ರಪತಿ ಕ್ಷಮಾದಾನ ನೀಡಬಹುದು, ರಾಜ್ಯಪಾಲರು ನೀಡಲಿಕ್ಕೆ ಬರಲ್ಲ. ಕ್ಲಿಯರ್ ಇದೆನಾ? ಸೊ ಆನ್ ದ ಬೇಸಿಸ್ ಆಫ್ ದಟ್, ಸೊ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್. ಇವಾಗ ದ ಎಕ್ಸರ್ಸೈಸ್ ಆಫ್ ದಿಸ್ ಪವರ್ ಬೈ ದ ಪ್ರೆಸಿಡೆಂಟ್ ಕ್ಯಾನ್ ಬಿ ಸಬ್ಜೆಕ್ಟೆಡ್ ಟು ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ. ಸೊ ಇಲ್ಲಿ ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ ಅಂತ ಹೇಳ್ತಾ ಇದೆ. ಮೂಲತಃವಾಗಿ ಇದು ನ್ಯಾಯಾಂಗೀಯ ಏನೋ ವಿಮರ್ಶೆಗೆ ಒಳಪಟ್ಟಿರಲಿಲ್ಲ. ಆದರೆ ಸಿನ್ಸ್ ಫ್ರಮ್ 2006, 2006ರಿಂದ ರಾಷ್ಟ್ರಪತಿಯವರ ಈ ಕ್ಷಮಾದಾನದ ಅಧಿಕಾರಗಳನ್ನು ನಿರ್ಬಂಧಿಸಬಹುದು. ನಿರ್ಬಂಧಿಸುವಂಥದ್ದು ಅಂತಂದ್ರೆ ಏನೋ ಕೆಲವು ರೆಸ್ಟ್ರಿಕ್ಷನ್ಸ್ಗಳನ್ನು ನೀಡಲಾಗಿದೆ. ಆನ್ ದ ಬೇಸಿಸ್ ಆಫ್ ದಟ್ ಯಾವುದೋ ಇಪುರು ಸುಧಾಕರ್ ವರ್ಸಸ್ ಆಂಧ್ರ ಪ್ರದೇಶ್ ಅಂತ ನೋಡ್ತೀವಿ. ಇಪುರು ಸುಧಾಕರ್ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ್ ಇನ್ ದ ಇಯರ್ 2006 ಅಲ್ಲಿ ಇಟ್ ವಾಸ್ ಸಬ್ಜೆಕ್ಟೆಡ್ ಟು ದ ಲಿಮಿಟೆಡ್ ಜುಡಿಷಿಯಲ್ ರಿವ್ಯೂ ಅಂತ ನೋಡ್ತೀವಿ. ನ್ಯಾಯಾಂಗೀಯ ವಿಮರ್ಶೆಯು ಅಲ್ಪ ಮಟ್ಟದಲ್ಲಿ ಏನು ಮಾಡ್ಬೋದು, ಅದನ್ನು ವಿಮರ್ಶೆ ಮಾಡಬಹುದು ಅಂತೇಳಿ ಹೇಳ್ತಾ ಇದೆ. ಸೊ ಹಾಗಾಗಿ ದ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಪ್ರೊವಿಷನ್ಸ್ ಅಲ್ಲಿ ಆಸ್ಪಿರೆಂಟ್ಸ್ ಅಲ್ಲಿ ತಪ್ಪು ಮಾಡ್ತಾರೆ. ರಾಷ್ಟ್ರಪತಿಯವರ ಯಾವುದೇ ಅಂಶಗಳನ್ನು ವಿಮರ್ಶೆ ಮಾಡುವ ಅಧಿಕಾರಗಳು ಇರಲ್ಲ ಅಂತೇಳಿ ಓದಿರ್ತೀವಿ ನಾವು ಬಹಳಷ್ಟು ಸಂದರ್ಭಗಳಲ್ಲಿ. ಆದರೆ 2006ರ ನಂತರದಲ್ಲಿ ಸುಪ್ರೀಂ ಕೋರ್ಟ್ ಹ್ಯಾಸ್ the powers made by the president under this pardoning power is subjected to the limited judicial review ಅಲ್ಲಿ ಬರುವಂತದ್ದನ್ನು ನೋಡ್ತೀವಿ. ಸೆಕೆಂಡ್ ಒನ್, the president can exercise this power without the advice of the central government ಅಂತ ಹೇಳ್ತಾ ಇದೆ. ಸೊ ದಿಸ್ ಈಸ್ ಅಬ್ಸಲ್ಯೂಟ್ಲಿ ರಾಂಗ್. ಯಾಕೆ ಅಂದರೆ ಸಂವಿಧಾನದ 74ನೇ ವಿಧಿಗೆ ಅನುಸಾರವಾಗಿ ಇಟ್ ಈಸ್ ಅಂಡರ್ ಆರ್ಟಿಕಲ್ ನಂಬರ್ 74 ವೇರ್ ಆಲ್ವೇಸ್ ದ ಪ್ರೆಸಿಡೆಂಟ್ ನೀಡ್ ಟು ಆಕ್ಟ್ ಇನ್ ಏಡ್ and advice of the council of minister. ಯಾಕಂತಂದ್ರೆ ದ ಪ್ರೆಸಿಡೆಂಟ್ ಈಸ್ ನಾಮಿನಲ್ ಹೆಡ್ ಆಫ್ ದ ಸ್ಟೇಟ್ ಅಂತ ನೋಡ್ತೇವೆ. ರಾಷ್ಟ್ರಪತಿಯು ನಾಮರೂಪ ಅಧಿಕಾರಗಳನ್ನು ಹೊಂದಿರುವ ಕಾರಣದಿಂದ
ಯಾವಾಗಲೂ ಅವರು ಮಂತ್ರಿಮಂಡಲದ ಸಲಹೆಗಳಿಗೆ ಅನುಸಾರವಾಗಿಯೇ ಕಾರ್ಯನಿರ್ವಹಿಸಬೇಕಾಗುತ್ತದೆ. ಆ್ಯಂಡ್ ಇದನ್ನೇ ನಾವು ಬೈಂಡಿಂಗ್ ನೇಚರಲ್ಲಿನೂ ನೋಡ್ತೀವಲ್ವಾ, ಬೈ ದ 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 1976. ಸಂವಿಧಾನದ 42ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆ 1976 ಅನುಸಾರವಾಗಿ ಆಲ್ವೇಸ್ ದೇ ನೀಡ್ ಟು ಆಕ್ಟ್ ಇನ್ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಹಾಗಾಗಿ 11ನೇ ಪ್ರಶ್ನೆಗೆ ಉತ್ತರ ಎ ಓನ್ಲಿ. ಸೊ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅಂತೇಳಿ ಅನ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿಯಲ್ಲೇ ನಿಮ್ಮ ಕ್ವಶನ್ ಪೇಪರ್ಸನ್ನು ಅನಾಲಿಸಿಸ್ ಮಾಡಬೇಕಾಗತ್ತೆ. ಅದರ್ವೈಸ್ ಯು ವಿಲ್ ಫೇಸ್ ವೆರಿ ಡಿಫಿಕಲ್ಟಿ, ಮಚ್ ಮೋರ್ ಡಿಫಿಕಲ್ಟೀಸ್ ಇನ್ ಡ್ಯೂರಿಂಗ್ ದ ಎಕ್ಸಾಮ್ಸ್ ಅಂತ ನೋಡ್ತೇವೆ. ಸೊ ಇಟ್ ಈಸ್ ಬೆಟರ್ ಟು ಆಲ್ವೇಸ್ ಅನಲೈಸ್ ದ ಕ್ವಶನ್ಸ್ ಆನ್ ದ ಬೇಸಿಸ್ ಆಫ್ ದೀಸ್ ಆಸ್ಪೆಕ್ಟ್ಸ್. ನೆಕ್ಸ್ಟ್ ಒನ್, ದ 12th ಕ್ವಶನ್. ಸೊ 12ನೇ ಪ್ರಶ್ನೆ. ಅಗೇನ್ ಕ್ವಶನ್ನಲ್ಲಿ ಲೆಂದಿ ಅಂತ ಅನ್ಸತ್ತೆ ನಮಗೆ. ಕ್ವಶನ್ ವಾಸ್ ವೆರಿ ಲೆಂದಿ ಬಟ್ ದ ಆನ್ಸರ್ ವಾಸ್ ವೆರಿ ಸಿಂಪಲ್. ಕ್ವಶನ್ ಕೇಳ್ತಿರುವಂಥದ್ದು, ದೇರ್ ಆರ್ ಸರ್ಟನ್ ಸ್ಟೇಟ್ಮೆಂಟ್ಸ್, 3 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ, ಅದರಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ಆನ್ ದ ಡಿಸಲ್ಯೂಷನ್ ಆಫ್ ದಿ ಹೌಸ್ ಆಫ್ ದ ಪೀಪಲ್, ದ ಸ್ಪೀಕರ್ ಶಾಲ್ ನಾಟ್ ವೆಕೇಟ್ ಹಿಸ್ ಆರ್ ಹರ್ ಆಫೀಸ್ ಅಂಟಿಲ್ ಇಮಿಡಿಯೇಟ್ಲಿ ಬಿಫೋರ್ ದ ಫಸ್ಟ್ ಮೀಟಿಂಗ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಆಫ್ಟರ್ ದಿ ಡಿಸಲ್ಯೂಷನ್. ಸೊ ಬಿ ಕೇರ್ಫುಲ್. ಯಾವುದೇ ಸಂದರ್ಭದಲ್ಲಿಯೂ ಸ್ಪೀಕರ್ ಅವರು, ಇಲ್ಲಿಗೆ ಪ್ರಾಧಾನ್ಯತೆ ಹೇಳ್ತಿರುವಂಥದ್ದೇನು, ಇಟ್ ವಾಸ್ ರಿಲೇಟೆಡ್ ಟು ದ ಸ್ಪೀಕರ್. ಸೊ ವಿಚ್ ಈಸ್ ಅಂಡರ್ ದಿ ಆರ್ಟಿಕಲ್ ನಂಬರ್ 93 and 94. ದೇರ್ ಶುಡ್ ಬಿ ಅ ಸ್ಪೀಕರ್ ಅಕಾರ್ಡಿಂಗ್ ಟು ದ ಆರ್ಟಿಕಲ್ ನಂಬರ್ 93. 93ನೇ ವಿಧಿಗೆ ಅನುಸಾರವಾಗಿ ಸ್ಪೀಕರ್ ಅವರನ್ನು ಆಯ್ಕೆ ಮಾಡಬೇಕು ಅಂತ ಹೇಳ್ತೀವಿ. ಸೊ ಆ್ಯಂಡ್ ಸ್ಪೀಕರ್ ಅವರು ಯಾವುದೇ ಸಂದರ್ಭದಲ್ಲಿ ಡಿಸಾಲ್ವ್ ಆದರೂ ದ ಅಪಾಯಿಂಟ್ಮೆಂಟ್ ಆಫ್ ಸ್ಪೀಕರ್ ಆಗುವಂಥದ್ದು ಹೇಗೆ ಅಂತಲೂ ನೋಡ್ತೀವಲ್ವಾ ನಾವು. ಸೊ ಸ್ಪೀಕರ್ ಅವರ ನೇಮಕಾತಿಯನ್ನು, ಚುನಾವಣಾ ದಿನಾಂಕವನ್ನು ರಾಷ್ಟ್ರಪತಿಯವರು ನಿರ್ಧರಿಸುತ್ತಾರೆ. ದ ಡೇಟ್ ಆಫ್ ಎಲೆಕ್ಷನ್ ಆಫ್ ದ ಸ್ಪೀಕರ್ ವಿಲ್ ಬಿ ಡಿಸೈಡೆಡ್ ಬೈ ದ ಪ್ರೆಸಿಡೆಂಟ್. ಆ್ಯಂಡ್ ಆ ಸದಸ್ಯರಲ್ಲಿ ಒಬ್ಬರನ್ನ ಇಂಡೈರೆಕ್ಟ್ ಎಲೆಕ್ಷನ್ಸ್ ಮುಖಾಂತರ, ಪರೋಕ್ಷ ಚುನಾವಣೆಯ ಮೂಲಕ ಸ್ಪೀಕರ್ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಹಾಗಾಗಿನೇ ಯಾವುದೇ ಸಂದರ್ಭದಲ್ಲಿ ಸ್ಪೀಕರ್ ಅವರ ಸ್ಥಾನ ಖಾಲಿ ಆಗಲಿಕ್ಕೆ ಬರಲ್ಲ. ಆ್ಯಂಡ್ ಆರ್ಟಿಕಲ್ 94 ಏನು ಹೇಳುತ್ತೆ, ವೆಕೇಟಿಂಗ್ ಆಫ್ ದ ಸೀಟ್, ಯಾವ ಸಂದರ್ಭದಲ್ಲಿ ಅವರ ಸ್ಥಾನ ಖಾಲಿ ಆಗುತ್ತೆ. ಹಾಗೆ ನಾವು ನೋಡ್ತೇವೆ, ಅವರ ಮರಣದಿಂದ ಖಾಲಿ ಆಗುತ್ತೆ, ಅಥವಾ ಈಗ ನಾವು ನೋಡ್ತೀವಲ್ಲ ರಿಸಿಗ್ನೇಷನ್, ಅವರು ಡೆಪ್ಯೂಟಿ ಸ್ಪೀಕರ್ ಅವರಿಗೂ ರಿಸೈನ್ ಮಾಡ್ಬೋದು, ಅಥವಾ ಸದನದ ಸದಸ್ಯತ್ವವನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಅವರು ತಮ್ಮ ಪದವಿಗೆ ಅನರ್ಹಗೊಳ್ತಾರೆ, ಅಥವಾ ರಿಮೂವಲ್ ಪ್ರೊಸೀಜರ್ ಅಂತಾನು ನೋಡ್ತೇವೆ. ಆ್ಯಂಡ್ ಆಸ್ ಆಫ್ ನೌ ಇಟ್ ವಾಸ್ ದೇರ್ ಇನ್ ದ ನ್ಯೂಸ್ ಅಲ್ವಾ, ಇವಾಗ ರಿಮೂವಲ್. ಸೊ ಅವರ ಅಧಿಕಾರಾವಧಿ ಅಂತ ಬಂದಾಗ ಮುಂದೆ ಒಂದು ವೇಳೆ ಸರ್ಕಾರ ರದ್ದುಗೊಂಡರೂ, ವಿಸರ್ಜನೆಗೊಂಡರೂ ಸಹ ಹೊಸದಾಗಿ ಆಯ್ಕೆಗೊಂಡಿರುವಂಥ ಸರ್ಕಾರ ತನ್ನ ಮೊದಲ ಅಧಿವೇಶನ ಬರುವವರೆಗೂ ಸ್ಪೀಕರ್ ಅವರು ಮುಂದುವರಿತಾರೆ. ಸೊ ಹಾಗಾಗಿ ದ ಸ್ಟೇಟ್ಮೆಂಟ್ 1 ಈಸ್ ಪರ್ಫೆಕ್ಟ್ಲಿ ಕರೆಕ್ಟ್ ಅಂತ ನೋಡ್ತೇವೆ. ಸೊ ಇಲ್ಲಿ ಬಿ ಕೇರ್ಫುಲ್. ದ ಡೇಟ್ ಆಫ್ ಎಲೆಕ್ಷನ್ ಆಫ್ ದ ಸ್ಪೀಕರ್ ವಿಲ್ ಬಿ ಡಿಸೈಡೆಡ್ ಬೈ ದ ಪ್ರೆಸಿಡೆಂಟ್ ಆ್ಯಂಡ್ ದೇ ವಿಲ್ ಬಿ ಅಪಾಯಿಂಟೆಡ್ ಅಮಾಂಗ್ ದ ಮೆಂಬರ್ಸ್ ಬೈ ದ ದೇ ವಿಲ್ ಬಿ ಅಪಾಯಿಂಟೆಡ್ ಅಮಾಂಗ್ ದ ಮೆಂಬರ್ಸ್ ಥ್ರೂ ದ ಇಂಡೈರೆಕ್ಟ್ ಎಲೆಕ್ಷನ್ಸ್ ಅಂತ ಕರಿತೇವೆ. ಆ್ಯಂಡ್ ವೆಕೇಟ್ ಅಂತ ಬಂದಾಗ ಬೈ ದ ಡೆತ್ ಅಂತ ನೋಡ್ತೀವಿ, ಅವರ ಮರಣದಿಂದ ವೆಕೇಟ್ ಆಗಬಹುದು, ಅಥವಾ ಇಫ್ ದೇ ಸೀಸಸ್ ಟು ಬಿ ಅ ಮೆಂಬರ್, ಅವರು ಲೋಕಸಭೆಯ ಸದಸ್ಯತ್ವದಿಂದ ಅನರ್ಹಗೊಂಡಿದ್ದಾರೆ, ಅಥವಾ ಲೋಕಸಭೆಯ ಸದಸ್ಯತ್ವವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ, ಆರ್ ದೇ ಕ್ಯಾನ್ ಬಿ ರೆಸಿಗ್ನೇಷನ್, ದೇ ಕ್ಯಾನ್ ಗಿವ್ ದ ರೆಸಿಗ್ನೇಷನ್. ಸೊ ರಾಜೀನಾಮೆಯನ್ನು ನೀಡುವ ಮೂಲಕ, ಸೊ ತಮ್ಮ ರಾಜೀನಾಮೆಯನ್ನು ಅವರು ಡೆಪ್ಯೂಟಿ ಸ್ಪೀಕರಿಗೆ ಕೊಡ್ತಾರೆ. ನೆಕ್ಸ್ಟ್ ಬೈ ದ ರಿಮೂವಲ್ ಪ್ರೊಸೀಜರ್, ಆ್ಯಂಡ್ ಅವರನ್ನು ಪದಚ್ಯುತಿಗೊಳಿಸುವಂಥ ಸಂದರ್ಭದಲ್ಲಿ, ಸೊ ಬಿ ಕೇರ್ಫುಲ್, ಇಟ್ ನೀಡ್ ಟು ಹ್ಯಾವ್ ದ ಸಪೋರ್ಟ್ ಆಫ್ 50 ಮೆಂಬರ್ಸ್, 50 ಜನ ಸದಸ್ಯರ ಒಮ್ಮತದಿಂದ ಅವರ ಪದಚ್ಯುತಿ ಪ್ರಕ್ರಿಯೆಯನ್ನು ಪ್ರಸ್ತಾಪಿಸಬಹುದು. ಅದರ ನಂತರದಲ್ಲಿ ಏನಾಗುತ್ತೆ, ಇಟ್ ನೀಡ್ ಟು ಹ್ಯಾವ್ ದ ಎಫೆಕ್ಟಿವ್ ಮೆಜಾರಿಟಿ ಇನ್ ದ ಹೌಸ್. ಸೊ ಪರಿಣಾಮಕಾರಿ ಬಹುಮತದಿಂದ ಅವರಿಗೆ ಪದಚ್ಯುತಿಯನ್ನು ಗೊಳಿಸಬಹುದು. ಆ್ಯಂಡ್ ಇವರು ಪದಚ್ಯುತಿಯ ಪ್ರಕ್ರಿಯೆಯಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸುವ ಹಾಗಿಲ್ಲ. ಅಂಥ ಸಂದರ್ಭದಲ್ಲಿ ಡೆಪ್ಯೂಟಿ ಸ್ಪೀಕರ್ ಅವರು ಕಾರ್ಯನಿರ್ವಹಿಸ್ತಾ ಇರ್ತಾರೆ, ಆ್ಯಂಡ್ ಅವರ ಸ್ಥಾನದಲ್ಲಿ ಡೆಪ್ಯೂಟಿ ಸ್ಪೀಕರ್ ಅವರಿಗೆ ಅಧಿಕಾರ ಹೊಂದಿರುವಂಥದ್ದನ್ನು ನೋಡ್ತೀವಿ. ಸೊ ಆದರೆ ದೇ ವಿಲ್ ಹ್ಯಾವ್ ದ ಫಸ್ಟ್ ಇನ್ಸ್ಟೆನ್ಸ್ ಡ್ಯೂರಿಂಗ್ ದ ರಿಮೂವಲ್ ಪ್ರೊಸೆಸ್. ಸೊ ಇಲ್ಲಿ ರಿಮೂವಲ್, ಅವರ ಪದಚ್ಯುತಿಯ ಸಂದರ್ಭದಲ್ಲಿ ದೇ ವಿಲ್ ಆಲ್ವೇಸ್ ಹ್ಯಾವ್ ದ ಫಸ್ಟ್ ಇನ್ಸ್ಟೆನ್ಸ್ ವೋಟ್, ದೇ ಕಾಂಟ್ ಹ್ಯಾವ್ ದ ಕ್ಯಾಸ್ಟಿಂಗ್ ವೋಟ್. ನಿರ್ಣಾಯಕ ಮತದ ಅಧಿಕಾರ ಅವರಿಗಿರಲ್ಲ, ಬದಲಾಗಿ ಏನಾಗಿರುತ್ತೆ,
ಮೊದಲ ಹಂತದಲ್ಲೇ ಪ್ರಸ್ತಾಪಗೊಂಡಂಥ ಸಂದರ್ಭದಲ್ಲೇ ತಾವು ಮತದಾನವನ್ನು ನೀಡುವಂಥ ಅಧಿಕಾರವನ್ನು ಹೊಂದಿರ್ತಾರೆ. ಸೊ ದೀಸ್ ಆರ್ ಅಬೌಟ್ ದ ಸ್ಪೀಕರ್ ಅಂತ ನೋಡ್ತೇವೆ. ಸೊ ದ ಸೆಕೆಂಡ್ ಪ್ರೊವಿಷನ್ ಹೇಳ್ತಿರುವಂಥದ್ದೇನು, ಅಕಾರ್ಡಿಂಗ್ ಟು ದ ಪ್ರೊವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಎ ಮೆಂಬರ್ ಆಫ್ ದ ಹೌಸ್ ಆಫ್ ದ ಪೀಪಲ್ ಆನ್ ಬೀಯಿಂಗ್ ಎಲೆಕ್ಟೆಡ್ ಆಸ್ ಸ್ಪೀಕರ್ ಶಾಲ್ ರಿಸೈನ್ ಫ್ರಮ್ ಹಿಸ್ ಆರ್ ಹರ್ ಪೊಲಿಟಿಕಲ್ ಪಾರ್ಟಿ ಇಮ್ಮಿಡಿಯೇಟ್ಲಿ. ಹಾಗೇನ್ ಇಲ್ಲಿ ಪ್ರಶ್ನೆ ಸ್ಟೇಟ್ಮೆಂಟ್ ಹೇಳ್ತಿರುವಂಥದ್ದು, ಅವನು ಸ್ಪೀಕರ್ ಆದ ನಂತರದಲ್ಲಿ ಯಾವ ಪಕ್ಷದಿಂದ ಆಯ್ಕೆಗೊಂಡಿರ್ತಾರೋ, ಯಾವ ಸದನದಿಂದ ಆಯ್ಕೆಗೊಂಡಿರುವಂಥ ವ್ಯಕ್ತಿಯು ಆ ಪಾರ್ಟಿಯಿಂದ ಏನು ಅನರ್ಹಗೊಳ್ಳುತ್ತಾರೆ ಅಂತ ಹೇಳ್ತಾ ಇದ್ದಾನೆ. ಸೊ ಅಂಥದ್ದು ಯಾವುದೇ ರೀತಿಯಾದ ಅಂಶಗಳು ಹೇಳಿಲ್ಲ. ಯಾಕಂದ್ರೆ ಅವರು ಸದನದಿಂದ ಆಯ್ಕೆಗೊಂಡಿರುವ ಕಾರಣದಿಂದ ಅವರು ನಿರ್ದಿಷ್ಟ ಯಾವುದೋ ಒಂದು ಪಕ್ಷದಿಂದ ಆಯ್ಕೆ ಆಗಿರಲೇಬೇಕು. ಸೊ ಆ ಪಕ್ಷದಿಂದ ಅವರು ಹೊರಗಡೆ ಹೋಗುವಂಥ ಅಧಿಕಾರಗಳಿಲ್ಲ. ಆದರೆ ಅವರ ಕಾರ್ಯನಿರ್ವಹಣೆಗಳಲ್ಲಿ ನ್ಯೂಟ್ರಲ್ ಆಗಿರ್ಬೇಕಂತ ಹೇಳ್ತೀವಿ. ಆಲ್ವೇಸ್ ದೇ ನೀಡ್ ಟು ಬಿ ಆಕ್ಟ್ ಇನ್ ನ್ಯೂಟ್ರಲ್ ಆಸ್ಪೆಕ್ಟ್, ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ ಟು ರಿಸೈನ್ ಫ್ರಮ್ ದ ಪಾರ್ಟಿ. ಸೊ ಹಾಗಿದ್ದಾಗ ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಅಗೇನ್ ನೋಡ್ರಿ, ಸೆಕೆಂಡ್ ಸ್ಟೇಟ್ಮೆಂಟ್ ಅನ್ನೋದು ರಾಂಗ್ ಅಂತ ಗೊತ್ತಿದ್ರೆ all the statements will be eliminated. Option C is correct. So second statement is wrong. Next, the speaker of the house of the people may be removed from his or her office by a resolution. So idanna already ನಾವು ಹೇಳಿದೆ. It has to be a resolution of the house of people passed by the